ವಿಶಾಲ್ ನಾ ಮರ್ತು ಬಿಟ್ಟು ನಿನಗೋಸ್ಕರ ನೀನ್ ಬದುಕು. ನನ್ ಮಗನ್ನ ಕಾಪಾಡೋ ಪ್ರಯತ್ನದಲ್ಲಿ ನೀನು ಬಲಿ ಆಗ್ಬಾರ್ದು. ನಾನ್ ನನ್ ಮಗನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋತೀನಿ. ನಿನಗೆ ಅವನಿಂದ ಮುಕ್ತಿ ಕೊಡ್ತಾ ಇದ್ದೀನಿ. ಹೊರಟೋಗು ನೇನಿ. ಅಮ್ಮೋರೆ, ನೀವು ಸತ್ತು ಹೋದ್ರು ಇನ್ನು ನಿಮ್ಮ ಹಣೆ ಮೇಲೆ ಆ ಬೊಟ್ಟು ಯಾಕಿದೆ? ನಿಮ್ಮ ಕತ್ತಲ್ಲಿ ಇನ್ನು ತಾಳಿ ಯಾಕಿದೆ? ದೊಡ್ಡ ಯಜಮಾನ್ರನ್ನ ನೀವು ಯಾಕಿನ್ನು ಮರ್ತಿಲ್ಲ ಅಮ್ಮೋರೆ? ನೈನಿ, ಪ್ರಾಣ ಇಲ್ದಿರೋ ನೀವೇ ಮುತ್ತೈದೆ ಸುಮಂಗಲಿಯಾಗಿದ್ದೀರಾ ಅಂದ್ರೆ ಪ್ರಾಣ ಇರೋ ನಾನು ನನ್ನ ಗಂಡನ್ನ ಹೇಗ್ ಮರೀಲಿ? ಹೇಳಿ ಅಮ್ಮೋರೆ. ನಿನ್ನ ಒಳ್ಳೇದಕ್ಕೆ ಹೇಳ್ದೆ. ನೀನು ಜೀವಂತವಾಗಿರ್ಬೇಕು ಅಂತ ಹೇಳ್ದೆ. ಗಂಡನ್ ಬಿಟ್ಟು ಬದುಕೋದು ಒಂದ್ ಬದುಕ ಅಮ್ಮವ್ರೆ? ಪ್ರಾಣದಲ್ಲಿ ಏನಿದೆ ಅಮ್ಮವ್ರೆ? ಗಾಳಿಲ್ ತೂರ್ ಹೋಗುತ್ತೆ. ನಮ್ ಪ್ರಾಣ ಅನ್ಕೊಂಡಿರೋರ್ಗೋಸ್ಕರ ಬದುಕೋದ್ರಲ್ಲಿ ಸಾಯೋದ್ರಲ್ಲಿ ಆನಂದ ಇದೆ ಅಮ್ಮವ್ರೆ. ಅದನ್ನೇ ಜೀವನ ಅನ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಠ ಮಾಡ್ಬೇಡ ನೇನಿ. ಇವತ್ತು ನಿನಗೆ ಜೀವ ಕೊಟ್ಟು ಆ ದೇವ್ರು ನಿನಗೆ ಅನ್ಯಾಯದ ಬಗ್ಗೆ ತಿಳಿ ಹೇಳಿದಾನೆ. ನನಗೆ ಹೊಸದಾಗಿ ತಿಳಿದೇ ಇರೋಂಥದ್ದು ಏನಿಲ್ಲ ಅಮ್ಮವ್ರೆ. ಈ ನೈನಿ ಯಾವಾಗ್ಲೂ ಒಂದೇ ತರ ಇರ್ತಾಳೆ. ಮುಖ ಪರಿಚಯ ಇಲ್ದೇ ಇರೋರ್ಗೂ ಅಪಾಯ ಬರ್ದಿರೋ ಹಾಗೆ ನೋಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನನ್ನ ಬದುಕು ಉಳಿಸಿದ ಯಜಮಾನ್ರಿಗೆ ಅಪಾಯ ಬಂದ್ರೆ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನ? ನನಗೆ ಕ್ಷಮಿಸ್ಬಿಡಿ ಅಮ್ಮವ್ರೆ. ಈ ವಿಷಯದಲ್ಲಿ ನಾನು ದೃಢವಾಗಿದ್ದೀನಿ. ನಿಮ್ಮ ಮಗ ಅನ್ನೋ ಸ್ವಾರ್ಥ ನಿಮಗಿದ್ರೆ ನನ್ನ ಗಂಡ ಅಂದ್ರೆ ನನ್ನ ಬದುಕು ಅನ್ನೋ ಲೆಕ್ಕದಲ್ಲಿ ನಾನಿದ್ದೀನಿ. ಆ ಸಮಯದಲ್ಲಿ ಗಾಜಿನ ಬಾಟ್ಲ್ ಅಷ್ಟೇ ಅಲ್ಲ ಅಮ್ಮವ್ರೆ, ಇನ್ಯಾವುದೇ ಅಪಾಯ ನನಗೆ ಬಂದಿದ್ರು ನಾನು ಅಲ್ಲಾಡ್ತಿರ್ಲಿಲ್ಲ. ನನ್ನ ಗಂಡನೇ ನನ್ನ ದೇವರು, ನನ್ನ ಆಲೋಚನೆ, ನಾನು ನೋಡೋ ನೋಟ, ನನ್ನ ಕಣ್ಣು ಮುಚ್ಚಿದಾಗ್ಲೂ ಯಜಮಾನ್ರೆ ಕಾಣಿಸ್ತಿರುವಾಗ ಶಾಶ್ವತವಾಗಿ ಕಣ್ಣು ಮುಚ್ಚೋವರೆಗೂ ನನ್ನ ಯಜಮಾನ್ರಿಗೋಸ್ಕರನೇ ಬದುಕ್ತೀನಿ ಅಮ್ಮವ್ರೆ. ಮನೆಗೆ ಸೊಸೆ ಆಗಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ನನ್ ಮಗನ್ಗೆ ರಕ್ಷಣಾ ಕವಚವಾಗಿದ್ದು ಈ ನಿನ್ನ ಮಾಂಗಲ್ಯನ ಕಾಪಾಡ್ಕೊನೇನಿ. ಅಮ್ಮೋರೆ, 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 ಅಮ್ಮೋರೆ.
ನೀನು ಇಲ್ಲೇ ಇರು. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಇನ್ಸ್ಪೆಕ್ಟರ್, ನೈನಿ ಶಿ ಈಸ್ ಔಟ್ ಆಫ್ ಡೇಂಜರ್. ಈ ವಿಷಯ ನಿಮಗೂ ತಿಳಿಸ್ಬೇಕಲ್ವಾ? ನನ್ನ ತಂಗಿ ಆರೋಗ್ಯ ಹೇಗಿದೆ ಅಂತ ಪ್ರತಿ ಗಂಟೆಗೂ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ವಿಚಾರಿಸ್ತಾನೇ ಇದ್ದೆ ಸರ್. ತಂಗಿನಾ? ನೈನಿ ಸರಿಯಾಗಿ 1 ವರ್ಷದ ಕೆಳಗೆ ಇದೇ ಡಾಕ್ಟರ್ಸ್ಗೆ ಇದೇ ಆಸ್ಪತ್ರೆಯಲ್ಲಿ ನನ್ನ ತಂಗಿ ಸಾವು ಬದುಕು ಅಂತ ಹೋರಾಡ್ತಿದ್ರೆ ನನ್ನ ತಂಗಿನ ಹೇಗಾದರೂ ಉಳಿಸ್ಕೊಡಿ ಡಾಕ್ಟ್ರೇ ಅಂತ ನಾನು ಹಾಕ್ಕೊಂಡಿರೋಂಥ ಯೂನಿಫಾರ್ಮ್ನ ಮರೆತು ಅವ್ರ ಕೈ ಕಾಲು ಹಿಡ್ದಿದ್ದೆ. ಎಷ್ಟೋ ಕನಸಿಟ್ಕೊಂಡು ಅತ್ತೆ ಮನೆಗೆ ಹೋಗಿದ್ದಂಥ ನನ್ನ ತಂಗಿ ಒಂದು ದಿನ ಕೂಡ ಸಂತೋಷವಾಗಿರಲಿಲ್ಲ ಸರ್. ಡೊಮೆಸ್ಟಿಕ್ ವೈಲೆನ್ಸ್, ವೆಂಟಿಲೇಟರ್ನಲ್ಲಿ ಅತ್ತೆ ಮನೇಲಿ ಮೃಗದ ಥರ ವರ್ತಿಸ್ತಾ ಇದ್ರು. ಏನೇ ಕಷ್ಟ ಬಂದರೂ ಹೊಂದ್ಕೊಂಡು ಹೋಗು ಅಂತ ನಾನು ಹೇಳಿದೆ. ನನ್ನ ಜೀವನದಲ್ಲೇ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಒಂದಿನ ಫೋನ್ ಬಂತು, ನಿಮ್ಮ ತಂಗಿ ಬೆಂಕಿ ಹಚ್ಕೊಂಡಿದ್ದಾಳೆ ಅಂತ. ಅವರೇ ಹಚ್ಚಿದ್ರು ಅಂತನೂ ಗೊತ್ತು. ಸಾಕ್ಷಿ ಇದ್ರೆ ಮಾತ್ರ ತಾನೇ ಶಿಕ್ಷೆ ಕೊಡೋಕ್ಕಾಗೋದು. ಎಲ್ರಿಗೂ ನ್ಯಾಯ ಕೊಡಿಸ್ಬೇಕು ಅಂತ, ರಕ್ಷಿಸ್ಬೇಕು ಅಂತಾನೆ ಪೊಲೀಸ್ ಆದೆ. ಆದರೆ ನನ್ನ ತಂಗಿನೇ ಉಳಿಸ್ಕೊಳಕ್ಕಾಗಲಿಲ್ಲ. ತ್ರಿನಯನಿ ನೋಡಿದ್ಮೇಲೆ ನನ್ನ ತಂಗಿನೇ ನೆನಪಿಗೆ ಬಂದ್ಲು. ನನ್ನನ್ನು ಕಾಪಾಡಿದ ಮೇಲೆ ನನ್ನ ತಂಗಿನೇ ಪುನರ್ಜನ್ಮ ಕೊಟ್ಲು ಅಂತ ಅನ್ಕೊಂಡೆ. ಅವಳ ಪ್ರಾಣ ಏನಾದರೂ ಹೊರಟೋಗಿದ್ರೆ ನಿಮ್ಮ ಫ್ಯಾಮಿಲಿ ಮೇಲೆ ಕೇಸ್ ಹಾಕಿ ಕೋರ್ಟ್ಗೆ ಎಳಿತಿದ್ದೆ ಸರ್. ನಮ್ಮ ಮನೇಲಿ ಯಾರು ಹಿಂಸಿಸೋರಿಲ್ಲ ಇನ್ಸ್ಪೆಕ್ಟರ್. ಪ್ರೀತಿ ಮಾಡೋರೇ ಇರೋದು. ಕಟ್ಕೊಂಡವನು ಕನಿಕರ ತೋರಿಸಿದ್ರೆ ಸಾಕು. ಕೋಪರ್ಸ್ಕೊಳ್ಳೋವನಿಗೆ ಕಾಪಾಡ್ತಾಳೆ ಅಂತ ತಿಳ್ಕೊಂಡ್ರೆ ಸಾಕು. ಅವರು 100 ವರ್ಷ ಚೆನ್ನಾಗಿರ್ತಾರೆ. ನೈನಿಗೆ ಭವಿಷ್ಯ ಗೊತ್ತಿದೆ ಅನ್ನೋ ವಿಷಯ ಗೊತ್ತಾಗದೆ ತನ್ನ ಹೆಂಡತಿ ಬೆಲೆ ಅವನಿಗೆ ಗೊತ್ತಾಗಬೇಕು. ಆದರೆ ಹೇಗೆ ಇನ್ಸ್ಪೆಕ್ಟರ್? ನಯನಿ, ನಯನಿ, ಡಾಕ್ಟರ್, 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 ಡಾಕ್ಟರ್. ಯಜಮಾನ್ರೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಇಲ್ಲೇನಾದರೂ ಫಂಕ್ಷನ್ ನಡೀತಿದೆ ಅನ್ಕೊಂಡ್ಯಾ ಕಾಯೋದಕ್ಕೆ? ನೀವು ನನ್ನ ಕಾಪಾಡಿದ್ರಿ ಅಂತ ಕೃತಜ್ಞತೆ ತೋರಿಸಿ ಎಷ್ಟು ಸಂತೋಷವಾಗಿದ್ರೂ ಕೂಡ ಹೇಳ್ಬೇಕಲ್ವಾ ಯಜಮಾನ್ರೆ? ಮದುವೆ ದಿನದಿಂದ ಇವತ್ತಿನವರೆಗೂ ನೀನು ಕೊಟ್ಟಿರೋ ಟಾರ್ಚರ್ನ ಲೆಕ್ಕ ಹಾಕ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಮತ್ತೆ ನೀನು ಹೊಸದಾಗಿ ಟಾರ್ಚರ್ ಕೊಡಬೇಕಾಗಿಲ್ಲ. ಈಗ ನಿಂಗೆ ಶಕ್ತಿ ಇದ್ರೆ ಹೊರಡೋಣ ನಾವು. ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೀರಾ? ನಮ್ಮ ಮನೆಗಲ್ಲ, ನಿಮ್ಮನೆ.
ಮುಕ್ಕಂಟಿಪುರಕ್ಕೆ ಹೋಗೋಣ. ಇಲ್ಲೇ ಇದ್ರೆ ಬಿಸಿಲು ಮಳೆ ಚಳಿ ಅಂತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನೀನು ರೋಡ್ ಮೇಲೆ ಕೂತ್ಕೋತೀಯ. ಅಹಲಮ್ಮ ಅವ್ರಿಗೆ, ಹಾಸಿನಿ ಅಕ್ಕ ಅವ್ರಿಗೆ ಇದವ್ರಿಗೆ ಗೊತ್ತಾ ಯಜಮಾನ್ರೆ ನೀವು ನನ್ನ ತವ್ರ ಮನೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ? ನನಗೇನೋ ಚಿಕ್ಕಮ್ಮ ಅತ್ಗೆ ಆಗ್ತಾರೆ ಅವರು, ನಿನಗೇನಾಗ್ತಾರೆ ಅಂತ ಅವ್ರಿಗೆ ವಿಷಯ ಹೇಳಬೇಕು. ಯಜಮಾನ್ರೆ ನೀವು ನನ್ನ ನಿಮ್ಮ ಹೆಂಡತಿ ಅಂತ ಹೇಳ್ದೆ ಹೋದ್ರು ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ. ಆದರೆ ಅಹಲ್ಯ ಅಮ್ಮವ್ರ ಜೊತೆ, ಹಾಸಿನಿ ಅಕ್ಕವ್ರ ಜೊತೆ ನನಗೆ ಬಾಂಧವ್ಯ ಬೆಳೆದಿದೆ. ಅದನ್ನು ನೀವು ಮುರಿಬೇಡಿ. ನೀನು ಇಷ್ಟು ದಿನ ನಮ್ಮ ಔಟ್ ಹೌಸಲ್ಲಿದ್ದೆ ಅಲ್ಲ, ಅದರ ನೆನಪುಗಳನ್ನೇ ನೀನು ಯಾವಾಗಲೂ ನೆನಪು ಮಾಡ್ಕೋತಾ ಇರು. ಈಗ ಮಾತ್ರ ತಲೆ ತಿನ್ಬೇಡ. ಕ್ಷಮಿಸ್ಬಿಡಿ ಯಜಮಾನ್ರೆ, ನಿಮ್ಮ ಮಾತನ್ನ ನಾನು ಒಪ್ಕೋತಾ ಇಲ್ಲ. ನಿಮ್ಮನ್ನ ಬಿಡಕ್ಕಾಗಲ್ಲ, ನಿಮ್ಮಿಂದ ದೂರ ಆಗಕ್ಕಾಗಲ್ಲ, ಇರಕ್ಕಾಗಲ್ಲ. ಗಾಯತ್ರಿ ಅಮ್ಮವ್ರು ಹೇಳಿದ್ರು ಒಪ್ಕೊಳ್ಳಿಲ್ಲ. ನೀವ್ ಹೇಳಿದ್ರು ಕೂಡ ಈ ವಿಷಯದಲ್ಲಿ ಕೇಳಲ್ಲ. ಏನು ಅನ್ಕೋಬೇಡಿ. ಏಯ್, ಮತ್ತೆ ನಮ್ಮಮ್ಮನ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದೀಯ ನೀನು? ಯಾವಾಗಲೂ ನನಗೆ ಹತ್ರ ಇದ್ರೆ ನನಗೇನು ಆಗ್ದಿರೋ ಹಾಗೆ ನೋಡ್ಕೊಳ್ಳೋಣ ಅಂತ ನೀನು ಅನ್ಕೋತಿದ್ಯಾ? ನನ್ನ ಕಣ್ಮುಂದೆ ನೀನು ಇರೋದಕ್ಕೇನೆ ಇಷ್ಟು ಪ್ರಾಬ್ಲಮ್ಸು ಅಂತ ನಾನು ಅನ್ಕೋತಿದ್ದೀನಿ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗದೆ ಇದ್ದಿದ್ರೆ ನಿನಗೋಸ್ಕರ ನಾನು ಬರ್ತಾನೆ ಇರಲಿಲ್ಲ. ನೀನು ಹೇಳೋ ಅಪಾಯನೂ ಬರ್ತಿರ್ಲಿಲ್ವೇನೋ. ಅಪಾಯಕ್ಕೆ ಬೀಳೋ ಹಾಗೆ ಮಾಡಿ ಕೊನೆಲಿ ನೀನೇ ಕಾಪಾಡಿ ದೊಡ್ಡವಳು ಅನ್ಸ್ಕೋಬೇಕು ಅಂತ ಅನ್ಕೋತಿದ್ಯಾ? ನನ್ನ ಹತ್ರ ಆಟ ಆಡಬೇಡ. ಇನ್ನೂ ಏನಾದರೂ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೇನೋ, ಡಾಕ್ಟರ್ ಹತ್ರ ಕೇಳಿ ಬರ್ತೀನಿ. ಊರಿಗೆ ಹೋಗೋದಕ್ಕೆ ರೆಡಿಯಾಗಿರೋ. ಎಲ್ಲ ಕೇಳಿದೆ ಸರ್. ನಿಮ್ಮನ್ನು ಅಪಾಯದಲ್ಲಿ ನೂಕಿ ಕಾಪಾಡಬೇಕು ಅನ್ನೋ ಉದ್ದೇಶ ನೈನಿಗಿಲ್ಲ ಸರ್. ಕಾಪಾಡೋ ಮನುಷ್ಯರು ಕಷ್ಟ ಬರೋವರೆಗೂ ಕಾಯಲ್ಲ. ಇನ್ಸ್ಪೆಕ್ಟರ್, ಅವಳ ಬಗ್ಗೆ ನಮಗಿಂತ ನಿಮಗೆ ಹೆಚ್ಚಾಗಿ ಗೊತ್ತಿದೆ. ವಿಶಾಲ್ ಅವರೇ, ನಾನೊಬ್ಬ ಪೊಲೀಸ್ ಆಫೀಸರ್. ಯಾರು ಏನು ಅಂತ ಮುಖ ನೋಡ್ತಿದ್ದಾಗಲೇ ಗೊತ್ತಾಗುತ್ತೆ. ನಾನು ನೈನಿಗೆ ಏನೇ ಸಹಾಯ ಮಾಡದಿದ್ರು ನನ್ನನ್ನು ಕಾಪಾಡಬೇಕು ಅಂತ ಅಲ್ಲಿ ತನಕ ಬಂದಿದ್ಲು. ಆಗ್ಲೇ ನೋಡಿದ್ರೆ ಫೋನಲ್ಲಿ ಮಾತಾಡಿದ್ ಕೇಳಿ ಜೀಪ್ ಸುಟ್ಟೋಗುತ್ತೆ ಅಂತ ಹೇಳಿದ್ಲು ಅಂತ ಹೇಳಿದ್ರಿ. ಇವಾಗ ಕಾಪಾಡಕ್ ಬಂದ್ಲು ಅಂತಿದ್ದೀರಾ. ನೈನಿನ ನಾನು ಊರಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಈ ರೀತಿ ಕನ್ಫ್ಯೂಸ್ ಮಾಡಬೇಡಿ ಇನ್ಸ್ಪೆಕ್ಟರ್. ನೈನಿನ ಕಾಪಾಡೋದಕ್ಕೆ ಏನು ಮಾಡೋದಕ್ಕೂ ಸಿದ್ಧವಾಗಿರೋನು ಇಷ್ಟಕ್ಕೂ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ? ಇಷ್ಟು ಬೇಗ ಹೇಗೆ ಬದಲಾಗ್ತಾರೆ? ನಿನ್ನ ನಡೆಯಲ್ಲಿ ರಾಜಗಾಂಭೀರ್ಯ ಎದ್ದು ಕಾಣಿಸ್ತಿದೆ ಅಕ್ಕ. ರಾಜಗಾಂಭೀರ್ಯ ಅಲ್ಲ ಕಣೋ, ರಾಣಿ ತಿಲೋತ್ತಮ ದೇವಿ ಗಾಂಭೀರ್ಯ ಇದು. ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಕ್ಕ. ವಿಶಾಲ್ ಮನಸ್ಸು ಬದಲಾಗುತ್ತೆ ಅನ್ನೋ ಅನುಮಾನ ಜಾಸ್ತಿ ಆಗೋಕ್ಕೂ ಮುಂಚೆ ಫೋನ್ ಮಾಡಿ ಮ್ಯಾನೇಜ್ ಮಾಡ್ಬಿಟ್ಟೆ. ಅವನ್ ವೀಕ್ನೆಸ್ ನಾನೇ ಅಂತ ನನಗೆ ಗೊತ್ತಿದೆಯಲ್ಲ. ಇಷ್ಟೊತ್ತಿಗಾಗ್ಲೇ ನೈನಿನ ಕಾರಲ್ಲಿ ಹತ್ತಿಸ್ಕೊಂಡು ಮುಕ್ಕಟ್ಟಿಪುರದ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾನಕ್ಕ.
ಅಕ್ಕ ಅಕ್ಕ ಅಮೇರಿಕ ಅಳಿಯ ಹಳ್ಳಿಗೆ ಹೋಗ್ತಾನೆ ಅಂತ ಅನ್ಕೊಂಡಿದ್ವಲ್ಲ, ಮತ್ತೆ ಆ ಹುಡುಗಿನ ಕೈ ಹಿಡ್ದು ಕರ್ಕೊಂಡು ಬರ್ತಿದ್ದಾನಕ್ಕ. ಬಾ ಇಲ್ಲಿ, ಬೇಗ ಬಾ. ವಿಶಾಲ್ 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 ಇವಳನ್ನ ಊರಿಗೆ ಬಿಟ್ಟು ಬರ್ತೀನಿ ಅಂತ ನನಗ್ ಮಾತು ಕೊಟ್ಟಿದ್ದೆ. ಮತ್ತೆ ಮನೆಗೆ ಕರ್ಕೊಂಡು ಬಂದೆ. ದಾರಿ ತಪ್ಪದ್ಯಾ? ಮಾತು ತಪ್ಪದ್ಯಾ? ಮದುವೆಯಲ್ಲಿ ನೈನಿ ನನ್ನ ಜೊತೆ ಸಪ್ತಪತಿ ತುಳಿದಿದ್ದಾಳೆ. ಪ್ರಾಣಾಪಾಯ ಬಂದಾಗ ನನಗೋಸ್ಕರ ಇವಳು ಎದ್ದು ಬಿದ್ದು ಓಡ್ ಬಂದ್ಲು. ಇವತ್ತಿವಳನ್ನ ಹೋಗಕ್ ಬಿಟ್ರೆ ನಾಳೆ ನನ್ನ ಪ್ರಾಣನೂ ಹೋಗಕ್ ಬಿಡ್ಬೇಕಾಗತ್ತೆ ಅಂತ ಅರ್ಥ ಆಯ್ತಮ್ಮ. ನಾನು ಬದುಕಬೇಕು ಅಂದ್ರೆ ನೈನಿ ನನ್ನ ಜೊತೆಲೇ ಇರಬೇಕು. ಇವಳು ಸೊಸೆಯಾಗಿ ಮನೆಗೆ ಮತ್ತೆ ಕಾಲಿಟ್ರೆ ನಾನು ಸಾಯ್ತೀನಿ ಅಂತ ಹೇಳಿರ್ಲಿಲ್ಲ? ಅಂದ್ರೆ ವಿಶಾಲ್ ನಿನ್ ಸಾವನೆ ಬಯಸ್ತಿದ್ದಾನಕ್ಕ. ನೀವೇನು ಅನ್ಕೊಂಡ್ರೂ ಪರವಾಗಿಲ್ಲ ಅಮ್ಮ. ಇನ್ಮುಂದೆ ಈ ತ್ರಿನೈನಿ ನಮ್ಮನೇಲಿ ನನ್ನ ಹೆಂಡತಿಯಾಗಿರ್ತಾಳೆ. ನಮ್ಮನೇಲಿ ನನ್ನ ಹೆಂಡತಿಯಾಗಿರ್ತಾಳೆ. ನಮ್ಮನೇಲಿ ನನ್ನ ಹೆಂಡತಿಯಾಗಿರ್ತಾಳೆ. ನಮ್ಮನೇಲಿ ನನ್ನ ಹೆಂಡತಿಯಾಗಿರ್ತಾಳೆ. ಬದ್ಲಾಗ್ಬಿಟ್ಟ ಅಕ್ಕ. ವಿಶಾಲ್ ರಕ್ತ ಕೊಟ್ಟಿದ್ದಾನೆ ಅಂತ ಅದರ ಪ್ರತಿಫಲವಾಗಿ ನಿನ್ ವಿರುದ್ಧ ಎತ್ಕಟ್ಟಿದ್ದಾಳಕ್ಕ. ಇಲ್ಲಾಂದಿದ್ರೆ ವಿಶಾಲ್ ಈ ತರ ಮಾತಾಡಲ್ಲ. ಎಷ್ಟು ಧೈರ್ಯ ಇದ್ರೆ ಮತ್ತೆ ನನ್ ಮುಂದೆ ಬಂದು ನಿಂತ್ಕೋತ್ಯಾ? ನಿನ್ನ ಈಗಲೇ ಈ ಮನೆಯಿಂದ ಹೊರಗೆ ಹಾಕ್ತೀನಿ. ನಿನ್ನ ಅಮ್ಮ 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 ನೈನಿ ಕೈ ಹಿಡಿಯೋ ಹಕ್ಕು ನನಗಿದೆ ಅಮ್ಮ. ನೀವು ಅವಳ ಮೇಲೆ ಕೈ ಮಾಡೋದಕ್ಕೆ ನಿಮಗೆ ರೈಟ್ಸ್ ಇಲ್ಲ ಅಮ್ಮ. ದಟ್ಸ್ ಆಲ್. ನೋ 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 ನೋ. ಅಕ್ಕ ಅಮ್ಮ ಅಕ್ಕ ಅಮ್ಮ ಏನಾಯ್ತಮ್ಮ? ಅಕ್ಕ ಏನಾಯ್ತಕ್ಕ? ಅಮ್ಮ ವಿಶಾಲ್ ನೈನಿನ ಮತ್ತೆ ಈ ಮನೆ ಕರ್ಕೊಂಡು ಬಂದ ಹಾಗೆ, ನನಗೆ ತಿರುಗಿ ಬಿದ್ದ ಹಾಗೆ ಕೆಟ್ಟ ಕನ್ಸು ಬಿತ್ತು ಕಣ್ರು. ಇಲ್ಲಿ ಬೇಡ ಅಂತ ಹೇಳ್ದೆ. ಅಯ್ಯೋ ಸೋಫಾ ಮೇಲೆ ಆರಾಮಾಗಿ ಮಲ್ಕೋತೀನಿ ಅಂತ ಹೇಳ್ದೆ. ಇಲ್ಲಿ ಮಲ್ಕೊಂಡ್ರೆ ಈ ಥರ ಕನ್ಸುಗಳೇ ಬೀಳೋದು. ಅದ್ ಸರಿ ಅಕ್ಕ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕಂಡು ಕನಸು ನಿಜ ಆಗಿ ಮತ್ತೆ ಆ ಹುಡುಗಿ ಈ ಮನೆ ಕಾಲಿಡ್ತಾಳೆ ಅಂತೀಯಾ? ಹಾಗಾಗೋದಕ್ಕೆ ನಾನು ಬಿಡಲ್ಲ. ವಿಶಾಲ್ ಹಾಗೆ ಮಾಡಲ್ಲ. ಮಾಡಲ್ಲ ಅಂತ ಹೇಳ್ದವನು ಪೂಜೆನೇ ಮಾಡ್ದ.
ಕೊಡಲ್ಲ ಅಂತ ಹೇಳ್ದವನು ರಕ್ತನೇ ಕೊಟ್ಟಿದ್ದಾನೆ. ಬಿಡ್ತೀನಿ ಅಂತ ಹೇಳ್ದವನು ಬಿಡದೇ ಇರ್ತಾನೇನೋ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲಕ್ಕ. ಹಾಸ್ಪಿಟ್ಲಲ್ಲಿ ದಯೆ ತೋರಿಸಿ, ಯಾರನ್ನು ದೂರ ಮಾಡಬೇಡಿ ಅನ್ನೋ ಸ್ಲೋಗನ್ಸ್ಗಳನ್ನ ಗೋಡೆ ಮೇಲೆ ಹಾಕಿರ್ತಾರೆ. ಮನ್ಸು ಕರಗಿದ್ರೆ ಕನಸು ನಿಜ ಆಗತ್ತೆ. ಹಾಗಾಗೋದಿಕ್ ಬಿಡಲ್ಲ ಕಣ್ರು. ಈಗ್ಲೇ ಹೋಗ್ತೀನಿ. ಜೊತೆಲಿ ಹೋಗಿ ಮವ್ವ. ಬಿಸಿಯಾಗಿರೋ ತಲೆ ತಣ್ಣಗಾಗ್ಬೇಕಂತ ಪಕ್ಕದಲ್ಲಿರೋ ಫ್ಯಾನ್ ಆನ್ ಮಾಡಿದ್ರೆ ಇನ್ನೂ ಉರಿಯುತ್ತೆ ವಲ್ಲಭ. ಒಬ್ಳೆ ಹೋಗ್ಲಿ ಬಿಡು, ಮೋಸ ಮಾಡೋದು ಅಕ್ಕನಿಗೇನು ಹೊಸದಲ್ವಲ್ಲ. Excuse me? Hello? Excuse me? Hello? Excuse me? ಯಾರಾದರೂ ಇದ್ದೀರಾ? Excuse me. ಯಾರು? ಯಾರ್ ಸ್ವಾಮಿ ನೀವು? ಯಾರು ಬೇಕಿತ್ತು? ನನ್ನ ಹೆಸರು ವಿಕ್ರಾಂತ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಅಮ್ಮ ಇಲ್ಲ. ನೀನೇನಿಲ್ಲಿ? ಅವಳು ನನ್ನ ಚಿಕ್ಕ ಮಗಳು ಕಣಪ್ಪ. ನೀವು? ಅವ್ರು ನಮ್ಮಮ್ಮ. ಓ, ನನ್ನ ಶಾಸ್ತ್ರಗಳನ್ನು ನೋಡಕ್ಕೆ ಅಂತ ಬಂದೆ. ಸಾರಿ ಆಂಟಿ, ರಾಂಗ್ ಅಡ್ರೆಸ್ಸಿಗೆ ಬಂದೆ ಅನ್ಸುತ್ತೆ. ಹಲೋ, ಈ ಊರಲ್ಲಿರೋ ಏಕೈಕ ಶಾಸ್ತ್ರಿಗಳು ನಮ್ ತಾತಾನೆ. ಅಲ್ಲಿ ನೋಡು, ಬರ್ತಾ ಇದ್ದಾರೆ. ತಾತ, ನೀನ್ ನೋಡಕ್ ಯಾರೋ ಬಂದಿದ್ದಾರೆ. ಸ್ವಾಮಿ ವಿಕ್ರಾಂತ್ ಅವರೇ, ನೀವೇನಿಲ್ಲಿ? ನಿಮ್ಮನ್ನು ಭೇಟಿ ಮಾಡಿ ಒಂದು ವಿಷಯ ಹೇಳಬೇಕು ಅಂತ ಬಂದೆ ಶಾಸ್ತ್ರಗಳೇ. ಹೌದಾ? ನೀವು ನಿಂತ್ಕೊಂಡೇ ಇದ್ದೀರಿ, ಕೂತ್ಕೊಳ್ಳಿ. ಮಾವನವ್ರೆ, ಇವರು ವಿಕ್ರಾಂತ್ ಅವರು ಬೇರೆ ಯಾರು ಅಲ್ಲಮ್ಮ, ವಿಶಾಲ್ ಅವರ ತಮ್ಮ. ನಮ್ ನೈನಿಗೆ ಮೈದ್ನ. ಮತ್ತೆ ನನ್ಗೆ? ನಿನಗೆ ಭಾವ ಆಗ್ಬೇಕಮ್ಮ.
ನನ್ನನ್ನು ಕ್ಷಮಿಸಪ್ಪ. ಇದಕ್ಕೆ ಮೊದಲು ನಿನ್ನನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಆಂಟಿ. ನಾನ್ ಮೊದ್ಲೇ ನೋಡಿದ್ದೆ, ನಾವು ಡ್ಯಾಶ್ ಹೊಡೆದಿದ್ವಲ್ವಾ? ಸುಮ್ಮನ ಹೆಸರಿಟ್ಟು ಕರಿಬಾರ್ದು ಕಣಮ್ಮ. ಆಯ್ತು ತಾತ. ನನ್ಗೆ ಡಿಕ್ಕಿ ಹೊಡೆದಿದ್ರಲ್ಲ ಬಾವಾ. ಏಯ್, ತರ್ಲೆ ಮಾಡಬೇಡ. ನಾನು ಇಷ್ಟೊತ್ತು ಇರ್ಬೇಕು ಅನ್ಕೊಂಡಿರ್ಲಿಲ್ಲ. ವಿಷಯ ಹೇಳಿ ಬೇಗ ಹೊರಟ್ಬಿಡೋಣ ಅನ್ಕೊಂಡೆ. ಏನ್ ವಿಷಯ ಹೇಳಿ ಬಾವಾ? ಸುಮ್ಮನ ಮರ್ಯಾದೆಯಿಂದನೇ ಮಾತಾಡದ್ನಲ್ಲ ತಾತ. ಮಾತಾಡೋದಷ್ಟೇ ಅಲ್ಲ, ಉಪಚಾರ ಸಹ ಮಾಡಬೇಕು. ಕೂತ್ಕೊಳ್ಳಪ್ಪ. ಪರವಾಗಿಲ್ಲ ಆಂಟಿ. ನೀವೀಗ ನಿಂತ್ಕೊಂಡಿರೋದ್ ನೋಡಿದ್ರೆ ಅಮ್ಮ ತಾತ ಬೇಜಾರ್ ಮಾಡ್ಕೋತಾರೆ ಬಾವಾ. ಕೂತ್ಕೊಳ್ಳಿ. ನಾನು ಈಗಲೇ ಟೀ ಮಾಡ್ಕೊಂಡು ಬರ್ತೀನಿ. ಅಮ್ಮ ಶ್ಯಾಮಲಾ, ಇವತ್ತೇ ಹೊರಡ್ತಾರೇನೋ, ಊಟ ಮಾಡ್ಕೊಂಡೇ ಹೋಗ್ಲಿ. ಇನ್ನೂ ಒಳ್ಳೇದೇ ಮಾವನವ್ರೆ, ಒಂದು ಅರ್ಧ ಗಂಟೆಲಿ ಮಾಡ್ಬಿಡ್ತೀನಿ. ಅಯ್ಯೋ ಅಯ್ಯೋ ಆಂಟಿ, ಆಂಟಿ ಬೇಡ ಆಂಟಿ. ನೀವ್ ಬೇಡ ಅಂದ್ರೆ ಖಂಡಿತವಾಗ್ಲೂ ಅದೇ ಮಾಡ್ತೀವಿ. ನಮ್ ಉಪಚಾರ ಯಾವಾಗ್ಲೂ ಹೀಗೆ ಇರತ್ತೆ. ಸ್ವಾಮಿ, ನೀವು ಕೂತಿರಿ, ನಾನು ಈಗಲೇ ಬರ್ತೀನಿ. ಮಂಗಲಿಯಾಗೆ ನಾನು ಹೋಗ್ಬೇಕು. ಛೇ, ಅಮ್ಮ ಯಾವಾಗ ಬಂದ್ರಿ? ಹೇಳಿದ್ದಿದ್ರೆ ಇನ್ನೂ ಲೇಟ್ ಆಗೇ ಬರ್ತಿದ್ದೆ. ಆದ್ರೂ ನೀನ್ ಈ ಥರ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡ್ದೆ ಅಮ್ಮ? ಕಣ್ಣಾರೆ ನೋಡ್ದೆ. ನೀನ್ ಅವಳ ಮೇಲೆ ಬಿದ್ದು ಹೇಳೋದ್ ಒಂದು, ಮಾಡೋದ್ ಒಂದು. ಮಾತಿಗೆ ತಪ್ಪಿ ನನ್ನ ಸಾವ್ ನೋಡ್ಬೇಕು ಅಂತಾನೆ ನೀನ್ ಹೀಗ್ ಮಾಡ್ತಿದ್ಯಾ ವಿಶಾಲ್? ಅಯ್ಯೋ ಅಮ್ಮ, ಇವಳೇನೋ ತಡವರ್ಸ್ತಾ ಇದ್ರೆ ಏನ್ ವಿಷಯ ಅಂತ ಕಿವಿ ಕೊಟ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಬೇಕಾದ್ರೆ ನೀನೇ ಕೇಳಮ್ಮ, ನಿನ್ಗೇನಾದ್ರೂ ಅರ್ಥ ಆಗ್ಬೋದೇನೋ. ಬಾ ಅಮ್ಮ. ಅಮ್ಮ ಬಂದು ಕೇಳಿ ಅಮ್ಮ. ಯಜಮಾನ್ರೆ, ನೀವು ಚೆನ್ನಾಗಿರ್ಬೇಕು ಯಜಮಾನ್ರೆ. ಯಜಮಾನ್ರೆ, ನೀವ್ ಚೆನ್ನಾಗಿರ್ಬೇಕು ಯಜಮಾನ್ರೆ ಅಂತ ಕನ್ವರ್ಸ್ತಾ ಇದ್ದಾಳೆ ಹುಚ್ಚಿ. ಅರ್ಥ ಆಯ್ತಲ್ಲ? ಹೋಗ್ಲಿ ಬಿಡು. ಇವಳನ್ನಾದಷ್ಟು ಬೇಗ ಬಿಟ್ಟು ಬಂದ್ರೆ ತುಂಬಾ ಒಳ್ಳೇದು. ನೀನು ಡಾಕ್ಟರ್ ಹತ್ರ ಹೋಗಿ ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ಬಾ. ಆಯ್ತಮ್ಮ. ನೀವು
ಹಾಸ್ಪಿಟ್ಲಲ್ಲೂ ಸೇವೆ ಮಾಡ್ತೀರಾ ಇನ್ಸ್ಪೆಕ್ಟರ್? ನನ್ನ ವಿಷಯ ಬಿಡಿ ಮೇಡಮ್, ಮೊದಲು ನಿಮ್ಮ ವಿಷಯ ಹೇಳಿ. ನೀರು ಕೊಟ್ಟಷ್ಟೇ ಸುಲಭವಾಗಿ ನಿಮ್ಮ ಮನೇಲಿ ವಿಷನೂ ಕೊಡ್ತಿದಾರಲ್ವಾ? ಕುಡಿತೀರಾ? ಏನ್ ಬೇಡ. ನೈನಿ ಎಂಜಲು ಅನ್ಕೋಬೇಡಿ. ವಿಶಾಲ್ ಅವರು ನೈನಿನ ಊರಿಗೆ ಕರ್ಕೊಂಡು ಹೋದ ಕೂಡಲೇ ಈ ಥರ ಗ್ಲಾಸ್ನಲ್ಲಿ ಆ ವಿಷ ಹೇಗೆ ಬಂದು ಸೇರ್ಕೊಂತು ಅಂತ, ಯಾರು ಬೆರೆಸಿದ್ದು ಅಂತ ಕಂಡು ಹಿಡಿಯೋಕ್ಕೆ ನಾನು ನಿಮ್ಮ ಮನೆಗೆ ಬಂದು ನೋಡ್ತೀನಿ. ನೈನಿ ನಿಮ್ಮ ಮನೆಗೆ ಬಂದರೆ ನಾನು ಬರಲ್ಲ. ಯಾಕಂದರೆ ಅವಳಿನ್ನೂ ಪೂರ್ತಿಯಾಗಿ ಹುಷಾರಾಗಬೇಕಲ್ವಾ ಮೇಡಮ್? ಪೊಲೀಸ್ನವ್ರು ಬಂದರೆ ಟೆನ್ಷನ್ ಆಗುತ್ತೆ. ಆದ್ರೂ ಇವಳು ಊರಿಗೆ ಹೋಗ್ತಿದ್ದಾಳೆ ಅಂತ ಯಾರು ಹೇಳಿದ್ರು? ಯುವರ್ ಸನ್, ನಿಮ್ಮ ಮಗ. ಛೇ, ಹಾಗೇನಿಲ್ವಲ್ಲ. ನಿಮ್ಮ ಹತ್ರ ಹಾಗೆ ಹೇಳಿದ್ನಾ? ಸುಮ್ಮನೆ ಜೋಕ್ ಹೇಳಿರ್ಬೋದು ಇನ್ಸ್ಪೆಕ್ಟರ್. ವಿಶಾಲ್ ಹತ್ರ ನಾನು ಮಾತಾಡ್ತೀನಿ. ಹೊರಡ್ತೀನಿ, ನೀವು ಮುಂದುವರಿಸಿ. ನನ್ನ ತಂಗಿಗೆ ಈ ಸಲಿನಾದರೂ ನ್ಯಾಯ ಸಿಗಬೇಕು. ನೈನಿ ಅದಕ್ಕೆ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಅಂತ ಹೇಗೆ ಹೇಳಿ? ಇವರಿಗೆ ಹೇಗೆ ಹೇಳೋದು? ಏನು ಯೋಚನೆ ಮಾಡ್ತಿದ್ದೀರಾ? ಅದು ಇಷ್ಟೆಲ್ಲ ಹೇಗ್ ತಿನ್ನೋದು ಅಂತನಾ? ಏಯ್, ಬಾಯಿ ಮುಚ್ಕೊಂಡು ಊಟ ಬಡಿಸು. ಸಾಕು. ಸ್ವಾಮಿ, ನಾವು ಅರ್ಚಕರು ಸಾತ್ವಿಕ ಆಹಾರನೇ ಸೇವಿಸ್ತೀವಿ. ಅರ್ಥ ಮಾಡ್ಕೋತೀನಿ ಶಾಸ್ತ್ರಿಗಳೇ. ನಾನು ಹೇಳೋದನ್ನ ನೀವು ಹೇಗೆ ಅರ್ಥ ಮಾಡ್ಕೋತೀರಾ ಅಂತ ಡೌಟಲ್ಲಿದ್ದೀನಿ. ನೀವ್ ಮಾತಾಡೋದು ಕನ್ನಡನೇ ಅಲ್ವಾ ಬಾವಾ? ನೀ ಸುಮ್ಮನೆ ಇರು. ನೋಡಪ್ಪ, ನೀನ್ ಬರ್ತಿದ್ದ ಹಾಗೆ ಪ್ರಶ್ನೆಗಳನ್ನ ಯಾಕೆ ಕೇಳಬೇಕು ಅಂತ ಇಷ್ಟೊತ್ತು ಮನ್ಸನ್ನ ಬಿಗಿ ಮಾಡ್ಕೊಂಡಿದ್ದೆ. ನಮ್ ನೈನಿ ಚೆನ್ನಾಗಿದ್ದಾಳಲ್ವಾ? ನೈನಿ ಅತ್ತಿಗೆ ಅಂತ ಕರಿತಿದ್ದಾರೆ ಅಂದ್ರೆ ನೈನಿನ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅರ್ಥ ಮಾಡ್ಕೋ ಶ್ಯಾಮ್ಲಾ. ನಾನು ಹೇಳ್ತಾನೆ ಇದ್ದೀನಿ ಅಮ್ಮಂಗೆ, ನೈನಿನ ಯಜಮಾನ ಮೂವಿಯಲ್ಲಿ ಪ್ರೇಮ ನೋಡ್ಕೊಂಡಿರೋ ತರ ನೋಡ್ಕೋತಾರೆ, ಕೇಳಲ್ವೇ? ಯಜಮಾನನ ಅತ್ತಿಗೆನ ಅಲ್ಲಿ ಬಲಿಪುಷು ಮಾಡ್ತಿದ್ರೆ ನಮ್ಮ ಮನೇಲೆಲ್ಲರೂ. ಈ ನಿಜನ ನಾನು ಹೇಗೆ ಹೇಳಿ? ಮಿಸ್ಟರ್ ವಿಶಾಲ್, ಪೇಷಂಟ್ ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ರು ಅಂತ ನಿಮಗೂ ಗೊತ್ತು. ಪ್ರಜ್ಞೆ ಬಂದು ಒಂದಿನಾನೂ ಆಗಿಲ್ಲ, ಆಗಲೇ ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ. ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಡಾಕ್ಟರ್. ನಿಮ್ಮ ಹೆಂಡ್ತಿನ ಮನೇಲಷ್ಟೇ ಅಲ್ಲ, ಇಲ್ಲಿದ್ರೂ ಚೆನ್ನಾಗಿ ನೋಡ್ಕೋಬೋದು. ಡಾಕ್ಟರ್, ಶಿ ಈಸ್ ಆಬ್ಸಲ್ಯೂಟ್ಲಿ ಆಲ್ ರೈಟ್. ಯಾಕೆ ಡಿಸ್ಚಾರ್ಜ್ ಮಾಡಲ್ಲ ಅಂತಿದ್ದೀರಾ? ಸರ್, ಪೇಷಂಟ್ ಇವಾಗಲೇ ಕಳ್ಸೋಕ್ಕಾಗಲ್ಲ. ರೌಂಡ್ಸಿಗೆ ಟೈಮ್ ಆಯಿತು, ಆಮೇಲೆ ಸಿಗ್ತೀನಿ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ನೀವು ಬೇಗ ನೈನಿನ ಡಿಸ್ಚಾರ್ಜ್ ಮಾಡಿದ್ರೆ ನಿಮಗೆ ಒಳ್ಳೇದು. ಮೇಡಮ್, ತಿಳಿದವರು, ನೀವು ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ? ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲ, ನೀವು ಅರ್ಥ ಮಾಡಿಕೊಂಡು ನೈನಿನ ಕಳಿಸಿ ಸಾಕು. ಸಾರಿ ಮೇಡಮ್, ಇನ್ನೊಂದು 2 ದಿನ ಆದರೂ ಅವ್ರ ಆಸ್ಪತ್ರೆಯಲ್ಲೇ ಇರಬೇಕು. ಸರಿ, ಓಕೆ, ಇರ್ಲಿ ಬಿಡಿ. ಅಮ್ಮ, ಏನ್ ಮಾತಾಡ್ತಿದ್ದೀರಾ? ಪಾಪ ಡಾಕ್ಟರು
ಫ್ರೀ ಸರ್ವಿಸ್ ಮಾಡ್ತಾರೇನೋ, ಮಾಡ್ಲಿ ಬಿಡು, ಪುಣ್ಯನಾದ್ರೂ ಬರುತ್ತೆ. ಏನು ಹೇಳ್ತಿದ್ದೀರಾ ಮೇಡಮ್? ನಾವು ಫ್ರೀಯಾಗಿ ಸರ್ವಿಸ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಯಾರಿಗೂ ಕೊಡಲ್ಲ, ಕೊಡೋಕ್ಕೂ ಆಗಲ್ಲ. ಇದು ಪ್ರೈವೇಟ್ ಹಾಸ್ಪಿಟಲ್. ಅದಕ್ಕೆ ಹೇಳ್ತಿದ್ದೀನಿ ಡಾಕ್ಟರ್, ನಯನನ್ನ ಬೇಗ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲ ಖರ್ಚನ್ನ ನೀವೇ ಕಟ್ಟಬೇಕು. ಓಕೆ? ಗಾಡ್ ಬ್ಲೆಸ್ ಯು. ಅಮ್ಮ, ಅರ್ಥವಾಯ್ತು ಮೇಡಮ್. ನೀವು ಡಿಸೈಡ್ ಮಾಡಿದ್ದೀರಾ, ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಪೇಷಂಟ್ನ ಕರ್ಕೊಂಡೋಗಿ. ಮನೆಗೆ ಹೋದ್ಮೇಲೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಜವಾಬ್ದಾರಿ ಅಲ್ಲ. ಥ್ಯಾಂಕ್ ಯು. ಅಮ್ಮ, ರಿಸ್ಕ್ ಯಾಕೆ? ಇವತ್ತೊಂದಿನ ತಾನೆ, ಅವಳು ನಿಲ್ಲೇ ಇರಕ್ ಬಿಟ್ಟು ನಾಳೆ ಡಿಸ್ಚಾರ್ಜ್ ಮಾಡಿಸ್ತಿದ್ದೆ. ಡಿಸ್ಚಾರ್ಜ್ ಆದ್ರೂ ನಯನಿ ಊರಿಗೆ ಹೋಗಲ್ಲ ವಿಶಾಲ್. ಮತ್ತೆ ಎಲ್ಲಿಗೆ ಹೋಗ್ತಾಳಮ್ಮ? ನಮ್ಮನೆಗೆ. ನೀನೇನ್ ಮಾತು ತಪ್ತಿಲ್ಲ, ನಾನ್ ಸಾಯ್ತಾನೂ ಇಲ್ಲ. ನಾನೇ ನಯನಿನ ಮನೆ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ದೀನಿ. ಅಮ್ಮ, ನನಗೇನು ಅರ್ಥ ಆಗ್ತಿಲ್ಲ. ಮನೇಲೆಲ್ಲ ವಿವರವಾಗಿ ಹೇಳ್ತೀನಿ, ಹೋಗಿ ಬಿಲ್ ಕಟ್ ಬಾ. ಇನ್ಸ್ಪೆಕ್ಟರ್, ನನ್ನೇ ಹೆದರ್ಸ್ತ್ಯಾ? ನನ್ನ ತಲೆಯಲ್ಲಿ ನಿನಗಿಂತ ಜಾಸ್ತಿ ಬುದ್ಧಿ ಇದೆ. ಆ ನಯನಿನ ಮನೆಯಿಂದ ಹೇಗೆ ಆಚೆ ಹಾಕ್ತೀನಿ ಅಂತ ನೀನೇ ನೋಡ್ತಿರೋ. ಮಹಾರಾಣಿ ಥರ ನೀವು ನೋಡ್ಕೊಳ್ತೀರಾ ಅನ್ನೋ ನಂಬಿಕೆ ಇದ್ರು ಅಷ್ಟು ದೊಡ್ಡ ಮನೇಲಿ ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿಬಿಟ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಯಾವಾಗಲೂ ಅದೇ ಚಿಂತೆಯಲ್ಲಿ ಇರ್ತೀನಪ್ಪ. ಹಾಗನ್ಕೊಂಡು ಕೆಟ್ಟ ಕನ್ಸ್ಗಳನ್ನೆಲ್ಲ ಕಂಡು ನಮ್ಗೆ ನಿದ್ದೆ ಇಲ್ದಾರ ಥರ ಮಾಡಿದಾಳೆ ನಮ್ಮಮ್ಮ. ಸ್ವಾಮಿ, ನೈನ್ ಇಂದ್ರೆ ನಮಗೆ ಪ್ರಾಣ. ಅವಳು ಚೆನ್ನಾಗಿದ್ದಾಳೆ ಅಂತ ಕೇಳಿದ್ರೆ 100 ಕಾಲ ನಾವು ಚೆನ್ನಾಗಿರ್ತೀವಿ. ಅಯ್ಯೋ ತಾತ, ಬಾವಂಗೆ ಒಂದ್ ತುತ್ತಾದ್ರೂ ತಿನ್ನಕ್ ಬಿಡಿ. ಹೌದಲ್ವಾ? ಅಯ್ಯೋ, ನಿಮ್ಮನ್ನು ಊಟಕ್ಕೆ ಕೂರಿಸಿ ನಾನು ಬರೀ ಮಾತಾಡ್ತಾನೆ ಇದ್ದೀನಿ. ಊಟ ಮಾಡಿ ಮಾಡಿ. ಇನ್ನೊಂದು ಸ್ವಲ್ಪ ಹಾಕ್ಲಾ? ಸಾಕಮ್ಮ. ಕಾಫಿ ತಗೊಂಡ್ ಬರ್ಲಾ ಮಾವ? ಏನು ಬೇಡಮ್ಮ, ನಾನೇನು ಎಕ್ಸ್ಪೆರಿಮೆಂಟ್ ಮಾಡಲ್ಲ ಬಿಡಿ. ನೀ ಸುಮ್ಮನಿರೆ. ನೈನಿಗೆ ಹೀಗಾದ್ರೂ ವಿಶಾಲ್ ಬದಲಾಗ್ಲಿಲ್ವಲ್ಲ ಅಂತ ನೋವಲ್ಲಿದ್ದೀವಿ. ಈ ವಯಸ್ಸಲ್ಲಿ ತುಂಬಾ ಫೀಲ್ ಆಗ್ಬಾರ್ದಜ್ಜಿ. ಸಂತೋಷ ಆದ್ರೂ ಸರಿ, ಜಾಸ್ತಿ ಆದ್ರೆ ಉದ್ವೇಗಕ್ಕೊಳಗಾಗ್ತೀರಾ ಅತ್ತೆ? ನಿಮ್ ಕಾಲದಲ್ಲಿ ನಾವು ಸಂತೋಷ ಎಲ್ಲಿ ನೋಡಿದೀವಿ? ಮಾವ, ನೈನಿನ ನಿಜವಾಗ್ಲೂ ಊರಿಗೆ ಕರ್ಕೊಂಡು ಹೋಗ್ತೀರಾ? ಹೌದಮ್ಮ. ಇನ್ಯಾವತ್ತೂ ಈ ಮನೆಗೆ ಬರಲ್ಲ. ಯಾಕೆ ಬರಲ್ಲ? ಇದು ಕನಸೋ ನಿಜಾನ ಅತ್ತೆ? ನೀವು ನಿಮ್ ಜೊತೆ ನೈನಿನ ಕರ್ಕೊಂಡು ಮನೆಗೆ ಬಂದ್ರಾ? ಹಾಗೆ ನೋಡ್ತಾ ನಿಂತಿರ್ತೀರಾ? ಹಾಸ್ಪಿಟ್ಲಿಂದ ಬಂದಿರೋ ನಯನಿಗೆ ದೃಷ್ಟಿ ತೆಗೆಯಲ್ವಾ? ಅಯ್ಯೋ, ನನ್ನ ಬುದ್ಧಿಗೊಂದಿಷ್ಟು
ಮರ್ತು ಹೋಗಿದ್ದೆ. 1 ನಿಮಿಷದಲ್ಲಿ ತಂದ್ಬಿಡ್ತೀನಿ ರೀ. ವಲ್ಲಭ, ನನಗೆ ನಂಬಕ್ಕೆ ಆಗ್ತಿಲ್ಲ. ಸ್ವಲ್ಪ ಗಿಂಟು. ಅಬ್ಬಾ, ಕನ್ಸಲ್ಲ, ನಿಜಾನೇ. ನಡಿ. ಯಾರೂ ಗಿಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರೂ ಶಾಕ್ ಆಗೋ ಅವಶ್ಯಕತೆನೂ ಇಲ್ಲ. ಇದು ನಿಜಾನೇ.